ಫೈನಲಿ ತಿಯಾನ್ಶ್ ಪುಟ್ಟನ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಬನ್ನಿ ವ್ಲಾಗಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಹ್ಯಾಪಿ ಬರ್ತ್ಡೇ ಟು ಯು, ಬಡಿಸ್ಲಿಕ್ಕಿರ್ತದೆ. ಹಾಗೆ ಮತ್ತೆ ಹೊಸ ಬಟ್ಟೆ ಏನು ತಂದಿರ್ತೇವೋ ಅದನ್ನು ಕೂಡ ಇಡ್ಲಿಕ್ಕಿರ್ತದೆ. ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು. ನೋಡಿ ಹ್ಯಾಪಿ ಬರ್ತ್ಡೇ ತಿಯಾನ್ಶ್. ತಿಯಾನ್ಶ್ ಪುಟ್ಟ ಯಾರು ಅಂತ ಹೇಳಿದರೆ ನನ್ನ ನಾದಿನಿ ಮಗ. ನಾದಿನಿ ಅಂತ ಹೇಳಿದರೆ ನನ್ನ ಹಸ್ಬೆಂಡಿದು ತಂಗಿಯ ಮಗ. ಬರ್ತ್ಡೇಗೆ ತುಂಬ ಜನ ಸೇರಿದ್ರು. ನೋಡಿ ಮಕ್ಕಳೆಲ್ಲ ಸೇರ್ಕೊಂಡಿದ್ದಾರೆ. ಮಕ್ಕಳು ಗಿಫ್ಟ್ ಕೂಡ ಕೊಡ್ತಾ ಇದ್ದಾರೆ ತಿಯಾನ್ಶ್ ಪುಟ್ಟನಿಗೆ. ಬರ್ಡೇಗೆ ಯಾರ್ಯಾರೆಲ್ಲ ಬಂದಿದ್ರ ಎಲ್ಲರೂ ಕೂಡ ಮಗುವಿಗೆ ವಿಶ್ ಮಾಡ್ತಾ ಇದ್ದಾರೆ. ಅಣ್ಣ ಎಲ್ರಿಗೂ ಕೇಕ್ ಹಂಚ್ತಾ ಇದ್ದಾರೆ. ಮಕ್ಕಳೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ. ನೋಡಿ ತಿಯಾನ್ಶ್ ಜೊತೆ ಮತ್ತೊಂದು ಮಗು ಆಟ ಆಡ್ತಾ ಇದ್ದಾನೆ. ಆ ಮಗುವಿಗೂ ತುಂಬ ಖುಷಿ ಆಗ್ತಾ ಇದೆ. ಹಾಯ್ ಹಾಯ್ ಮಾಡಿ ನೋಡೆಲ್ಲ. ಹಾಯ್ ಡನ್ ಮಾಡಿ ನೋಡ. ಪ್ರಣಮ್ಯ ಮತ್ತು ಪ್ರದ್ಯುತ್ ನನ್ನ ಅತ್ತಿಗೆಯ ಮಕ್ಕಳು. ಹಾಗೆ ಪೃಥ್ವಿ ಕೂಡ ಇದ್ದಾನೆ, ತಿಯಾನ್ಶ್ ಕೂಡ ಇದ್ದಾನೆ. ಎಲ್ಲರದ್ದು ಫೋಟೋ ತೆಗೆಸಿದ್ದು. ಅದಕ್ಕಿಂತ ಮೊದಲು ಮಕ್ಕಳೆಲ್ಲರೂ ನಿಲ್ಲಿಸಿ ಒಮ್ಮೆ ಫೋಟೋ ತೆಗೆಸಿದ್ವಿ. ನನ್ನ ಅತ್ತೆದು ಅಣ್ಣ, ಹಸ್ಬೆಂಡಿದು ಮಾವ, ನನ್ನ ಚಿಕ್ಕಪ್ಪ, ಹಾಗೆ ನನ್ನ ಮೈದುನ. ಇವರು ಮೈದುನ ಅಂತ ಹೇಳಿದರೆ ನನ್ನ ಹಸ್ಬೆಂಡಿದು ತಮ್ಮ. ಇದೀಗ ಊಟದ ಸಮಯ. ಎಲ್ಲರೂ ಬಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಊಟ ಮಾಡ್ತಾ ಇದ್ದಾರೆ. ನಾವೆಲ್ಲ ಇನ್ನೇನು ಊಟ ಮಾಡಬೇಕಷ್ಟೇ. ಹಾಯ್ ಹೇಳ್ತಾ ಇದ್ದಾರೆ ಎಲ್ಲರೂ ಖುಷಿಯಿಂದ. ನಾನು ವಿಡಿಯೋ ಮಾಡ್ತಾ ಇದ್ದೆ, ಅವಾಗ ಗೊತ್ತಾಯ್ತು ಅವರಿಗೆ ಇದು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಶ್ರೇಯ ಮತ್ತು ಚಿಕ್ಕಮ್ಮ ಕೂತ್ಕೊಂಡಿದ್ದಾರೆ. ಶ್ರೇಯ ಮತ್ತು ಚಿಕ್ಕಮ್ಮ ಅಂತ ಹೇಳಿದರೆ ನನ್ನ ಅತ್ತೆದು ಅಣ್ಣನ ಹೆಂಡತಿ ಮತ್ತು ಮಗಳು. ಹಸ್ಬೆಂಡ್ ಮಕ್ಕಳೊಂದಿಗೆ ಫೋಟೋ ತೆಗೆಸಿಕೊಳ್ತಾ ಇದ್ದಾರೆ. ನಾನು ವಿಡಿಯೋ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ನೈಟ್ ಫಂಕ್ಷನ್ ಎಲ್ಲ ಮುಗ್ದ ಮೇಲೆ ನಾನು ಪೃಥ್ವಿ ಸೇಮ್ ಡ್ರೆಸ್ ಹಾಕಿದ್ವಿ. ಸೊ ನೆಕ್ಸ್ಟ್ ಡೇ ಇದು ಬೆಳಿಗ್ಗೆ ಎದ್ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿದ್ವಿ. ನೋಡಿ ಆಮೇಲೆ ಅತ್ತಿಗೆ ಮತ್ತು ನನ್ನ ಹಸ್ಬೆಂಡ್ ಹಾಗೆ ನನ್ನ ನಾದಿನಿ ಮೂವರು ಸೇರಿಕೊಂಡು ಬೆಳಿಗ್ಗೆ ತಿಂಡಿ ಏನು ಬೇಕು ಅದೆಲ್ಲ ರೆಡಿ ಮಾಡ್ತಾಯಿದ್ರು. ನಾದಿನಿ ಪೂರ್ತಿ ಎಲ್ಲ ಪ್ರಿಪೇರ್ ಮಾಡಿದ್ಲು. ಇವರು ಶಾವಿಗೆಗೆ ಅದು ಹಿಟ್ಟು ಹೊತ್ತಲಿಕ್ಕಿರ್ತದೆ. ಸೊ ಅದನ್ನು ಅತ್ತಿಗೆ ಮತ್ತು ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು. ನಾನು ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡೆ. ಹಾಗೆ ಸುಮ್ಮನೆ ಮಾತಾಡಿಕೊಂಡು ಹಿಟ್ಟು ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾಯಿದ್ರು. ನೋಡಿ ಅತ್ತಿಗೆ ತುಂಬ ಖುಷಿಯಲ್ಲಿದ್ದಾರೆ. ಏನೋ ಹೀಗೇ
ಮಾತಾಡ್ತಾ ಇದ್ದಾರೆ. ಹಿಟ್ಟೆಲ್ಲ ಮಾಡಿ ಆದಮೇಲೆ ಬರ್ಡೇಗೆ ಯಾವುದೆಲ್ಲ ಗಿಫ್ಟ್ ಸಿಕ್ಕಿತ್ತು ಅಂತ ಹೇಳಿ ಓಪನ್ ಮಾಡಲಿಕ್ಕೆ ಕೂತ್ಕೊಂಡ್ವಿ. ನೋಡಿ ಗೊಂಬೆ ತುಂಬ ಚೆನ್ನಾಗಿದೆ. ನಾವೆಲ್ಲ ಜೊತೆಗೆ ಸುತ್ತ ಕೂತ್ಕೊಂಡಿದ್ವಿ. ಅವಳು ನಾದಿನಿ ಗಿಫ್ಟ್ ಎಲ್ಲ ಓಪನ್ ಮಾಡ್ತಾಯಿದ್ಲು. ಹಾಗೆ ಪೃಥ್ವಿ, ಪ್ರದ್ಯುತ್ತು, ತಿಯಾನ್ಶ್ ಅವರೆಲ್ಲ ನಾದಿನಿ ಜೊತೆ ಕೂತ್ಕೊಂಡಿದ್ರು. ನಾವು ಅಲ್ಲೇ ಸುತ್ತ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಹಾಗೆ ಸ್ವಲ್ಪ ಹೊತ್ತು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಹಂಗೆ ನೋಡಿ ನಮ್ಮ ಸೋನು, ಹಾಗೆ ನನ್ನ ಹಸ್ಬೆಂಡ್, ನನ್ನ ಅತ್ತಿಗೆ ಮೈದುನ ಎಲ್ಲ ಕೂತ್ಕೊಂಡಿದ್ದಾರೆ. ತುಂಬ ಡ್ರೆಸ್ ಸಿಕ್ಕಿತ್ತು ತಿಯಾನ್ಶಿಗೆ. ಅತ್ತೆ ಕೂತ್ಕೊಂಡಿದ್ದಾರೆ. ಅಂಗಿ ಸೋಕುಂಡು ಕಾತು ಮಲ್ಲ ಜೀರಟಿಲ್ಲ ತಿಯಾನ್ಶ್ ಪುಟ್ಟಗೆ ಬರ್ತ್ಡೇಗೆ ಪಂಚೆ ಕೂಡ ಸಿಕ್ಕಿತ್ತು. ಕಲರ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಅದನ್ನು ನೋಡುವಾಗಲೇ ಎಲ್ಲರ ಮುಖದಲ್ಲಿ ನಗು ಬರ್ತದೆ. ಚಾಕ್ಲೇಟ್ ಒಂದು ಗಿಫ್ಟಲ್ಲಿ ಡೈರಿ ಮಿಲ್ಕ್, ಚಾಕ್ಲೇಟ್ಸ್ ಎಲ್ಲ ಇತ್ತು, ಜೇಮ್ಸ್ ಎಲ್ಲ. ಸೊ ನೋಡಿ ಮಕ್ಕಳು ಡೈರಿ ಮಿಲ್ಕ್ ನೋಡಿದಾಗ ಯಾವ ರೀತಿ ಮಕ್ಕಳು ಮಾಡ್ತಾರೆ ಅಂತ ತುಂಬ ಇಷ್ಟ ಇರ್ತದೆ ಪ್ರತಿಯೊಬ್ಬ ಮಕ್ಕಳಿಗೂ ಡೈರಿ ಮಿಲ್ಕ್ ಅಂತ ಹೇಳಿದರೆ. ಎಲ್ರಿಗೂ ಕೂಡ ಕರೆಕ್ಟಾಗಿ ಪಾಲ್ ಮಾಡಿ ಕೊಡ್ತಾ ಇದ್ದಾಳೆ ಅವಳು. ಪೃಥ್ವಿ ಅಪ್ಪ ಓಪನ್ ಮಾಡಿ ಕೊಡ್ತಾ ಇದ್ದಾರೆ ಡೈರಿ ಮಿಲ್ಕನ್ನು. 5 ಸ್ಟಾರ್ ಕೂಡ ಇತ್ತು ಅದರಲ್ಲಿ. ನಾನು ಮತ್ತು ಪೃಥ್ವಿ ಜೊತೆ ಕೂತ್ಕೊಂಡ್ವಿ. ಆಮೇಲೆ ಸೇಮ್ ಡ್ರೆಸ್ ಹಾಕಿದ್ದೇವೆ ಅಲ್ಲ, ತುಂಬ ಖುಷಿ ಆಗ್ತಾ ಇತ್ತು. ಬರ್ತ್ಡೇ ಡೆಕೋರೇಷನ್ ಇದು ಬಲೂನ್ ಇತ್ತಲ್ಲ, ಸೊ ಅದರಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಅವ್ರ ಜೊತೆ ಮೈದುನ ಕೂಡ ಸ್ವಲ್ಪ ಆಟ ಆಡ್ತಿದ್ದ, ಹಾಗೆ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದ. ಆಮೇಲೆ ಪೃಥ್ವಿ ಮತ್ತು ತಿಯಾನ್ಶ್ ಅವರು ಇಬ್ಬರೇ ಆಟ ಆಡ್ತಾ ಇದ್ರು. ಹಾಗೆ ಸ್ವಲ್ಪ ಹೊತ್ತು ಆಟ, ಸ್ವಲ್ಪ ಹೊತ್ತು ನಗಾಡ್ತಾ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ಒಮ್ಮೆ ಪೃಥ್ವಿ ತಿಯಾನ್ಶಿಗೆ ಕಿಸ್ ಕೊಡ್ತಾ ಇದ್ದ, ಹಾಗೆ ತಿಯಾನ್ಶ್ ಮತ್ತು ಪೃಥ್ವಿಗೆ ಕಿಸ್ ಕೊಡ್ತಾ ತಬ್ಬಿಡ್ಕೊಳ್ತಾ ಇಬ್ಬರು ಆಟ ಆಡ್ತಾಯಿದ್ರು. ಓಕೆ, ಇದಾಗಿತ್ತು ತಿಯಾನ್ಶ್ ಪುಟ್ಟನ ಬರ್ತ್ಡೇ ಒಂದು ಸೆಲೆಬ್ರೇಷನ್ನ ವಿಡಿಯೋ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್. ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬಾಯ್ ಬಾಯ್.